ನಾಡದೇವಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಈಗ ದರ್ಶನ ದಂಗಲ್ ಶುರುವಾಗಿದೆ. ಜಿಲ್ಲಾಡಳಿತ ಮತ್ತು ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರ ತೆಗೆದುಕೊಂಡು ಬಂದಿರುವ ಹೊಸ ದರ ಈಗ ತೀವ್ರ ಪರ ವಿರೋಧದ ಚರ್ಚೆಗೆ ಕಾರಣವಾಗಿದೆ. ಅಭಿವೃದ್ಧಿ ಪ್ರಾಧಿಕಾರದ ನಿರ್ಧಾರಕ್ಕೆ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬರ್ತಿದೆ ಆಷಾಢ ಮಾಸ, ತುಂಬಿ ತುಳುಕಲಿದೆ ಚಾಮುಂಡಿ ಬೆಟ್ಟ. 50-300 ರೂಪಾಯಿ ಟಿಕೆಟ್ ಇರಲ್ದ, 2000 ರೂಪಾಯಿಗೆ ವಿಐಪಿ ದರ್ಶನ. ಕಾಸಿದ್ದವರಿಗಷ್ಟೇನ ಚಾಮುಂಡಿ, ಬಡವರಿಗಿಲ್ವ ದೇವಿ ದರ್ಶನ. ಆಷಾಢ ಮಾಸ ಶುರುವಾಗ್ತಿದೆ. ಈ ಮಾಸದಲ್ಲಿ ತುಂಬಿ ತುಳುಕಲಿದೆ ಚಾಮುಂಡಿ ಬೆಟ್ಟ. ಆಷಾಢ ಮಾಸದಲ್ಲಿ ಮೈಸೂರು ಚಾಮುಂಡಿಯ ದರ್ಶನ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆಯೇ ಚಾಮುಂಡಿ ಬೆಟ್ಟಕ್ಕೆ ಲಕ್ಷಾಂತರ ಭಕ್ತರನ್ನ ಸೆಳೆಯುತ್ತೆ. ಈ ಮಾಸದಲ್ಲಿ ಚಾಮುಂಡಿ ದೇವಿ ದರ್ಶನ ಮಾಡಿ ಪೂಜೆ ಮಾಡಿದ್ರೆ ಕಷ್ಟಗಳು ದೂರಾಗಿ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಅನ್ನೋ ಕಾರಣಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಆಷಾಢ ಮಾಸದ ಪ್ರತಿ ಶುಕ್ರವಾರ ಲಕ್ಷಾಂತರ ಮಂದಿ ಬೆಟ್ಟಕ್ಕೆ ಬರ್ತಾರೆ ಅಂತ ನಿರೀಕ್ಷಿಸಲಾಗಿದೆ. ಆದ್ದರಿಂದಲೇ ಆಷಾಢ ಶುಕ್ರವಾರಗಳಂದು ಬೆಟ್ಟಕ್ಕೆ ಬರುವ ಲಕ್ಷಾಂತರ ಭಕ್ತರ ಸುರಕ್ಷತೆ ಮತ್ತು ಸುಗಮ ದರ್ಶನಕ್ಕೆ ಈ ಬಾರಿ ಜಿಲ್ಲಾಡಳಿತ ಎಲ್ಲಾ ಸಿದ್ಧತೆ ಮಾಡಿಕೊಂಡಿದೆ. ಈ ಸಿದ್ಧತೆ ಮಾಡಿಕೊಂಡಿರೋದರ ಜೊತೆಗೆ ಮತ್ತೊಂದು ನಿರ್ಧಾರವನ್ನು ತಗೊಂಡಿದೆ. ಅದುವೇ ಬೆಲೆ ಏರಿಕೆಯ ನಿರ್ಧಾರ. ಯಾರಿಗೆ ದೇವಿ ದರ್ಶನ ಶೀಘ್ರವಾಗಿ ಆಗ್ಬೇಕು ಅವರು 2000 ರೂಪಾಯಿ ಕೊಡಬೇಕು ಅಂತ ಫಿಕ್ಸ್ ಮಾಡಿದೆ. ಇದು ಭಕ್ತರ ಆಕ್ರೋಶಕ್ಕೂ ಕಾರಣವಾಗಿದೆ. 3 ದಿನ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನ ಬಂದ್. ಮೆಟ್ಟಿಲು ಹತ್ತಿ ಬರುವ ಭಕ್ತರಿಗೆ ಮಾರ್ಗದಲ್ಲಿ ನೀರು ಮಜ್ಜಿಗೆ. ಚಾಮುಂಡಿ ಬೆಟ್ಟಕ್ಕೆ ಬರುವ ಭಕ್ತರ ಸೇಫ್ಟಿ ಮುಖ್ಯ. ಅದಕ್ಕಾಗಿ ಕಳೆದ ವಾರ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಭಕ್ತರ ಹಿತದೃಷ್ಟಿಯಿಂದ ಹಲವು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ಶುಕ್ರವಾರ, ಶನಿವಾರ ಮತ್ತು ಭಾನುವಾರಗಳಂದು ಖಾಸಗಿ ವಾಹನಗಳ ಪ್ರವೇಶವನ್ನ ಚಾಮುಂಡಿ ಬೆಟ್ಟಕ್ಕೆ ಸಂಪೂರ್ಣ ನಿಷೇಧಿಸಲಾಗಿದೆ. ಅಷ್ಟೇ ಅಲ್ಲದೆ ಉಚಿತ ಮಜ್ಜಿಗೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಇದರ ಜೊತೆಗೆ ದರ್ಶನದ ಟಿಕೆಟ್ ದರದಲ್ಲೂ ಭಾರಿ ಬದಲಾವಣೆ ಮಾಡಲಾಗಿದೆ. ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಅವತ್ತಿನ ದಿವಸ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ನ ಬಿಡೋದಿಲ್ಲ. ಬೆಟ್ಟದ ಮೇಲಕ್ಕೆ ಲಲಿತ್ ಮಹಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಎಲ್ಲ ಪ್ರೈವೇಟ್ ವೆಹಿಕಲ್ಸ್ಗಳು ಅಲ್ಲೇ ಪಾರ್ಕ್ ಮಾಡಬೇಕಾಗುತ್ತೆ. ನಂತರ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಅಂತ ಹೇಳಿ ಅಲ್ಲಿಂದ ಮತ್ತೆ KSRTC ಬಸ್ಗಳನ್ನು ನಾವು ವ್ಯವಸ್ಥೆ ಮಾಡಿರ್ತೀವಿ. ಸೊ ಎಲ್ಲ ಭಕ್ತಾದಿಗಳು ಅಲ್ಲಿ KSRTC ಬಸ್ ಹತ್ಕೊಂಡು ಅಲ್ಲಿಂದ ಚಾಮುಂಡಿ ಬೆಟ್ಟದಲ್ಲಿರುವಂಥ ಪಾರ್ಕಿಂಗ್ ಸ್ಥಳಕ್ಕೆ ಬರ್ತಾರೆ ಮತ್ತು ಅಲ್ಲಿಂದ ಕ್ಯೂನಲ್ಲಿ ಹೋಗ್ತಾರೆ. 300 ರೂಪಾಯಿ ಟಿಕೆಟ್ಗೆ ಬ್ರೇಕ್, 2000 ರೂಪಾಯಿ ಟಿಕೆಟ್ ಫಿಕ್ಸ್. ಮೊಬೈಲ್ ಮೂಲಕವೇ ಟಿಕೆಟ್ ಖರೀದಿಗೆ ಅವಕಾಶ. ಕಳೆದ ವರ್ಷ 300 ರೂಪಾಯಿಗೆ ವಿಐಪಿ ದರ್ಶನ ಸಿಕ್ತಾಗಿತ್ತು. ಆಗ 300 ರೂಪಾಯಿ ಟಿಕೆಟ್ ಪಡೆದವರಿಗೂ ಹಾಗೂ ಧರ್ಮ ದರ್ಶನದ ಸಾಲಿನಲ್ಲಿದ್ದವರಿಗೂ ಒಳ ಪ್ರವೇಶಿಸಲು ಒಂದೇ ಲೈನ್ ಮಾಡಿದ್ದರಿಂದ ಭಾರೀ ಗೊಂದಲ ಸೃಷ್ಟಿಯಾಗಿತ್ತು. ಹಣ ಕೊಟ್ಟರೂ ಸರಿಯಾದ ವ್ಯವಸ್ಥೆಯೇ ಇಲ್ಲ ಎಂದು ಸಾರ್ವಜನಿಕರೇ ದೂರು ನೀಡಿದ್ರು. ಹೀಗಾಗಿ ಈ ಬಾರಿ 300 ರೂಪಾಯಿ ಟಿಕೆಟ್ಗಳನ್ನು ರದ್ದು ಮಾಡಲಾಗಿದೆ. ಇನ್ನು ಕಳೆದ ಬಾರಿಯಂತೆ 2000 ರೂಪಾಯಿಯ ಪ್ರೀಮಿಯಂ ಟಿಕೆಟ್ ಪಡೆದವರಿಗೆ ಪ್ರತ್ಯೇಕ ಎಸಿ ಬಸ್ ಸೌಲಭ್ಯ ನೀಡಿ ಕೇವಲ 30 ನಿಮಿಷಗಳಲ್ಲಿ ದರ್ಶನ ಮಾಡಿಸಿ ವಾಪಸ್ ಕರೆತರುವ ಹೈಟೆಕ್ ಜವಾಬ್ದಾರಿಯನ್ನ ಜಿಲ್ಲಾಡಳಿತ ವಹಿಸಿಕೊಂಡಿದೆ. ಭಕ್ತರು ಕಷ್ಟಪಡದೆ ಆಪ್ ಮೂಲಕವೇ ಈ ಟಿಕೆಟ್ ಖರೀದಿಸುವ ಡಿಜಿಟಲ್ ವ್ಯವಸ್ಥೆಯನ್ನು ತರಲಾಗಿದೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು. 2000 ರೂಪಾಯಿ ಟಿಕೆಟ್ ರೊಚ್ಚಿಗೆದ್ದ ಸಂಘಟನೆಗಳು. ಸರ್ಕಾರದ ಈ ಹೈಟೆಕ್ ನಿಯಮಗಳ ಬೆನ್ನಲ್ಲೇ ಭಾರೀ ವಿರೋಧವು ವ್ಯಕ್ತವಾಗ್ತಿದೆ. 2000 ರೂಪಾಯಿಗಿದ್ರೆ ಮಾತ್ರ ಬೆಟ್ಟಕ್ಕೆ ಬನ್ನಿ, ಇಲ್ಲದಿದ್ದರೆ ಮನೆಯಲ್ಲೇ ಇರಿ ಎನ್ನುವಂತಹ ತಾರತಮ್ಯದ ನೀತಿಯನ್ನು ಸರ್ಕಾರವೇ ಅನುಸರಿಸುತ್ತಿದೆ ಅಂತ ಭಕ್ತರು ಆರೋಪಿಸುತ್ತಿದ್ದಾರೆ. ಸರ್ಕಾರದ ಈ ನಡೆಗೆ ಕರ್ನಾಟಕ ಸೇನಾಪಡೆ ಮೈಸೂರಿನ ಹಳೆ DC ಆಫೀಸ್ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿದೆ. 2000 ರೂಪಾಯಿನ ಈ ಕೂಡಲೇ ರದ್ದು ಮಾಡಿ ನೀವು ಜನಗಳಿಗೆ ಮೊದಲು ಯಥಾಸ್ಥಿತಿ ಏನಿತ್ತು ಉಚಿತ ದರ್ಶನ 30 ರೂಪಾಯಿ ಮತ್ತು 50 ರೂಪಾಯಿ ಮತ್ತು 300 ರೂಪಾಯಿ ದರ್ಶನವನ್ನು ಮಾಡಿ ಜನಗಳಿಗೆ ಒಳ್ಳೆಯ ದರ್ಶನವನ್ನು ಕೊಡಬೇಕು. ಸುವ್ಯವಸ್ಥೆಯಾಗಿ ಬೆಟ್ಟದಲ್ಲೂ ಸಹ ಜನಗಳಿಗೆ ಶೌಚಾಲಯದ ವ್ಯವಸ್ಥೆ ಆಗ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು ಹಾಗೂ ಪ್ರಸಾದದ ವ್ಯವಸ್ಥೆ ಕಳೆದ ಬಾರಿ ಎಷ್ಟು ಅಧ್ವಾನ ಮಾಡಿದ್ರು ಅಂದರೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರದಿಂದ ನಾವು ನೋಡಿದಂಗೆ ಕಳೆದ 25-30 ವರ್ಷಗಳಿಂದ ಪ್ರತಿ ಆಷಾಢದಲ್ಲಿ ಪ್ರತಿ ಶುಕ್ರವಾರ ಒಬ್ಬೊಬ್ಬರು ದೊಡ್ಡ ದಾನಿಗಳು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಪ್ರಸಾದವನ್ನು ಕೊಡ್ತಿದ್ರು. ಅದನ್ನು ನೀವು ಮುಂದುವರಿಸಬೇಕು. ಆ ದಾನಿಗಳಿಗೆ ನೀವು ಅವಕಾಶವನ್ನು ಮಾಡಬೇಕು. ಅಲ್ಲಿ ಬಂದಂಥ ಭಕ್ತಾದಿಗಳೆಲ್ಲ ಹೊಟ್ಟೆ ತುಂಬ
ಯಾಕಂದರೆ ಮಿನಿಮಮ್ 5-6 ಗಂಟೆಗಳ ಕಾಲ ನಿಂತು ಅವರು ದರ್ಶನವನ್ನು ಮಾಡ್ತಾರೆ. ಅವರಿಗೆ ಒಳ್ಳೆ ಒಂದು ಪ್ರಸಾದವನ್ನು ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಈ ಕೂಡಲೇ 2,000 ರೂಪಾಯಿ ರದ್ದು ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. 2,000 ರೂಪಾಯಿ ಅಂದ್ರೆ ಜಾಸ್ತಿ ಆಯ್ತು. ತಿರುಪತಿ, ಧರ್ಮಸ್ಥಳ ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಂತಹ ಮಹಾಕ್ಷೇತ್ರಗಳಲ್ಲೇ ಇಲ್ಲದ 2,000 ರೂಪಾಯಿಯ ಟಿಕೆಟ್ ದರವನ್ನ ಚಾಮುಂಡಿ ಬೆಟ್ಟದಲ್ಲಿ ಕಡ್ಡಾಯ ಮಾಡಿ ಭಕ್ತರನ್ನೇ ಲೂಟಿ ಮಾಡಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರಾಧಿಕಾರ ನೀಡುವ ಕಿಟ್ ಕೇವಲ ಆರಂಭದ 100 ಜನರಿಗೆ ಸಿಗುತ್ತದೆ. ಉಳಿದಂತೆ ಸಾವಿರಾರು ಕಿಟ್ಗಳ ಸುಳ್ಳು ಲೆಕ್ಕ ನೀಡಿ ಭಕ್ತರ ಹಣ ದುರುಪಯೋಗವಾಗುತ್ತಿದೆ ಅಂತ ಹೋರಾಟಗಾರರು ಗಂಭೀರವಾಗಿ ಆರೋಪಿಸುತ್ತಿದ್ದಾರೆ. ಈಗ ತಿರುಪತಿನಲ್ಲಿದೆ, ಈಗ ಧರ್ಮಸ್ಥಳದಲ್ಲಿದೆ, ಅಲ್ಲಲ್ಲೇ ಕೆಲವು ಒಂದು ಯೂರಿನಲ್ಸ್ ಇರ್ಬೋದು, ಶೌಚಾಲಯ ಇರ್ಬೋದು ವ್ಯವಸ್ಥೆ ಮಾಡಿರ್ತಾರೆ. ಇದನ್ನು ತೊಗೊಂಡಿದ್ದಾರಲ್ಲ, ಕಳೆದ ವರ್ಷ ವಸೂಲಾದಂಥ ಹಣದಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟು ಕಂಡಿದೆಯಾ? ಅದೇನು ನಡೀತಾ ಇದೆ ಅಂತ ಹೇಳಿದ್ರೆ ನಾವು ಕೂಡ ಹೋಗಿ ನೋಡಿದ್ದೀವಿ. ಆ ಒಂದು ಶುಕ್ರವಾರದಲ್ಲಿ ಟಿಕೆಟ್ ಇದ್ದವ್ರಿಗೆ ಒಂದು 50-30 ಜನಕ್ಕೆ ಕೊಡ್ತಾರೆ, ಫೋಟೋ ತೆಗೆಸ್ಕೊಂಡು ವಿಡಿಯೋ ಹಾಕ್ಕೊಳ್ತಾರೆ. ಆಮೇಲೆ ನೋಡಿದ್ರೆ ಅಲ್ಲಿ 1 ಗಂಟೆ ನಾವಲ್ಲಿ ತಿರುಗಾಡಿ ನೋಡಿದ್ರೆ ಅದು ಇರೋದಿಲ್ಲ ಯಾವ ಕಿಟ್ಟನ್ನು ಕೂಡ. ಒಟ್ಟಿನಲ್ಲಿ ಆಷಾಢದ ಮಹೋತ್ಸವದ ಸುಗಮ ನಿರ್ವಹಣೆಗಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಹೈಟೆಕ್ ನಿಯಮಗಳನ್ನ ಸಮರ್ಥಿಸಿಕೊಳ್ತಿದ್ರೆ, ಇತ್ತಾಗಿದು ಬಡ ಭಕ್ತರ ಹಕ್ಕನ್ನ ಕಸಿದುಕೊಳ್ಳುವ ಕಮರ್ಷಿಯಲ್ ತಂತ್ರ ಎಂದು ಸಾರ್ವಜನಿಕರ ಆರೋಪವಾಗಿದೆ. ಭಕ್ತರಾಗಿ ತೀವ್ರ ವಿರೋಧಕ್ಕೆ ಮಣಿದು ಸರ್ಕಾರ ತನ್ನ ನಿರ್ಧಾರವನ್ನ ಬದಲಾಯಿಸುತ್ತಾ ಕಾದು ನೋಡಬೇಕಿದೆ.